ಪ್ರೈಸ್ ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆಯ ವಂದನೆಗಳು. ಹೌದು ಪ್ರಿಯ ದೇವರ ಮಕ್ಕಳೇ, 6ನೇ ತಿಂಗಳಲ್ಲಿ 4ನೇ ತಾರೀಕು ಈ ಮುಂಜಾನೆ ವೇಳೆ ನಿಮ್ಮ ನೋಡಲು ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಎಲ್ಲ ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಸಂತೋಷವಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತು ಕೂಡ ನೀವು ಒಂದು ವಾಗ್ದಾನದ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ. ಈ ಸಮಯದಲ್ಲಿ ಕೂಡ ನಿಮ್ಮ ಆಶೀರ್ವಾದಕ್ಕಾಗಿ ಒಂದು ವಾಗ್ದಾನದ ವಾಕ್ಯವನ್ನು ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಅದು 2ನೇ ವಚನ ಈ ರೀತಿಯಾಗಿ ಹೇಳ್ತದೆ: ಪ್ರಿಯನೇ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೇನ್. ಹೌದು ಪ್ರಿಯ ದೇವರ ಮಕ್ಕಳೇ, ದೇವರು ಇವತ್ತು ನಿಮ್ಮನ್ನ ಬಯಸುವಂತ ಒಂದು ಕಾರ್ಯ, ನೀವು ಅಭಿವೃದ್ಧಿಯಾಗಿರಬೇಕು. ಆಮೇನ್. ನೀವು ಅಭಿವೃದ್ಧಿ ಹೊಂದಿ ನೀವು ಸುಕ್ಷೇಮವಾಗಿ ಆರೋಗ್ಯವಾಗಿರ್ಬೇಕಂತೇನೆ ದೇವರು ಬಯಸುವಂತವರಾಗಿರ್ತಾರೆ. ಅದೇ ದೇವರ ಚಿತ್ತವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಅಭಿವೃದ್ಧಿಗಾಗಿ, ಆಮೇಲೆ ನಿಮ್ಮ ಆರೋಗ್ಯಕ್ಕಾಗಿ ದೇವರು ಹಿತವನ್ನು ಬಯಸುವಂತವರಾಗಿರ್ತಾರೆ. ಆತ್ಮದಲ್ಲಿ ಏನಾಗಬೇಕು? ದೇವರ ಮಕ್ಕಳು ಅಭಿವೃದ್ಧಿ ಹೊಂದಬೇಕು. ಆಗ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಲೋಕ ಸಂಬಂಧವಾದ ಬರೇ ನಮ್ಮ ನಂಬಿಕೆ, ವಿಶ್ವಾಸ, ಮನಸ್ಸೆಲ್ಲ ಬರೇ ಹಣ, ಆಸ್ತಿ, ಐಶ್ವರ್ಯ ಮತ್ತೆ ಈ ಲೋಕದ ಕೆಲಸ ಕಾರ್ಯ ಅದರಲ್ಲೇ ಅಲ್ಲ. ಮೊದಲು ದೇವರ ಮಕ್ಕಳು ಯಾವುದ್ರಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಈ ಶರೀರ ಜೀವಿಸುವುದು ಸ್ವಲ್ಪ ಕಾಲ ಮಾತ್ರನೇ. ಆಗ ಶಾರೀರಿಕವಾದ ಒಂದು ಅಭಿವೃದ್ಧಿನೂ ಬೇಕು ದೇವರ ಮಕ್ಕಳಿಗೆ, ಆದ್ರೆ ಅದು ಸ್ವಲ್ಪ ಕಾಲ. ಆದ್ರೆ ಸದಾಕಾಲ ಇರುವಂತದ್ದು ಯಾವುದಂದ್ರೆ ಆತ್ಮ. ಗೊತ್ತಾಯ್ತಲ್ಲ? ನಮ್ಮ ಆತ್ಮ ಸದಾಕಾಲ ದೇವರೊಂದಿಗೆ ಬದುಕುವಂಥದ್ದಾಗಿದೆ. ಈ ಲೋಕದಲ್ಲಿ ಶರೀರ ಸ್ವಲ್ಪ ಕಾಲ ಬದುಕ್ತದೆ, ಅದಕ್ಕೂ ಎಲ್ಲ ರೀತಿಯ ಆಶೀರ್ವಾದಗಳು ಬೇಕು. ಆದ್ರೆ ಆತ್ಮ ನಿತ್ಯವಾಗಿ ದೇವರೊಂದಿಗೆ ಬದುಕಬೇಕಲ್ಲ. ಆ ಆತ್ಮ ಬದುಕುವುದಕ್ಕಾಗಿ ಮೊದಲು ಆತ್ಮದಲ್ಲಿ ದೇವರ ಮಕ್ಕಳು ಏನಾಗಬೇಕು? ಅಭಿವೃದ್ಧಿ ಹೊಂದಬೇಕು. ಆತ್ಮದಲ್ಲಿ ಅಭಿವೃದ್ಧಿ ಹೊಂದುವುದಂದ್ರೆ ಹೇಗೆ? ಪ್ರಾರ್ಥನಾ ಜೀವಿತದಲ್ಲಿ. ಆಮೇನ್. ನೀವು ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದುವಂತವರಾಗಿರಬೇಕು. ಇನ್ನೂ ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಸಮಯ ಪ್ರಾರ್ಥನೆ ಮಾಡಬೇಕು. ಅದರಿಂದ ಅದು ಮಾತ್ರವಲ್ಲ, ಹೆಚ್ಚಾಗಿ ದೇವರ ವಾಕ್ಯವನ್ನು ಏನ್ ಮಾಡಬೇಕು? ಓದಬೇಕು. ದೇವರ ವಾಕ್ಯ ನಮ್ಮ ಆತ್ಮಿಕ ಆಹಾರವಾಗಿದೆ ಪ್ರಿಯ ದೇವರ ಮಕ್ಕಳೇ. ಗೊತ್ತಾಯ್ತಲ್ಲ? ಈ ಆತ್ಮಿಕ ಆಹಾರವೆಂಬ ದೇವರ ವಾಕ್ಯ ನಮ್ಮ ಆತ್ಮಿಕ ಬೆಳವಣಿಗೆಗೆ ಬಹಳ ಮುಖ್ಯವಾಗಿದೆ. ಆದುದರಿಂದ ಪ್ರತಿದಿನ ದೇವರ ಮಕ್ಕಳು ಬೈಬಲ್ ಇಟ್ಕೊಂಡು ಅದನ್ನ ಪ್ರತಿದಿನ ಏನ್ ಮಾಡ್ಬೇಕು? ಓದಿ ಅದನ್ನ ಧ್ಯಾನ ಮಾಡಬೇಕು. ಆಗ ದೇವರ ವಾಕ್ಯದೊಟ್ಟಿಗೆ ಒಂದು ಉತ್ತಮವಾದಂತ ಒಂದು ಅಭಿವೃದ್ಧಿಯನ್ನ ದೇವರ ಮಕ್ಕಳು ಹೊಂದುವಂತದ್ದಾಗಿರಬೇಕು. ಅದು ಮಾತ್ರವಲ್ಲ, ಚೆನ್ನಾಗಿ ದೇವರನ್ನು ಆರಾಧನೆ ಮಾಡುವುದರಲ್ಲಿ ಅಭಿವೃದ್ಧಿ ಆಗಬೇಕು. ಇನ್ನು ಚೆನ್ನಾಗಿ ಆತ್ಮ ಸಂಬಂಧವಾದಂತಹ ಹಾಡುಗಳನ್ನು ಹಾಡುತ್ತಾ ಕೇಳುತ್ತಾ ಅದರಲ್ಲಿ ದೇವ ಮಕ್ಕಳು ಅಭಿವೃದ್ಧಿ ಆಗುತ್ತಾ ಇರಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗುತ್ತಾ ಇನ್ನೂ ಹೆಚ್ಚಾಗುವಂತದ್ದಾಗಿರಬೇಕು. ಅದರ ಜೊತೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ಎರಡನೇದಾಗಿ ಎಲ್ಲ ವಿಷಯದಲ್ಲೂ ಅಭಿವೃದ್ಧಿ ಹೊಂದಿರಬೇಕು. ಆಮೇಲೆ ದೇವರ ಮಕ್ಕಳು ಯಾವ ವಿಷಯದಲ್ಲೂ ದರಿದ್ರದಲ್ಲಿರಬಾರದು, ಬಡತನದಲ್ಲಿರಬಾರದು, ಕಷ್ಟದಲ್ಲಿರಬಾರದು, ಕೊರತೆಯಲ್ಲಿರಬಾರದು. ಆತ್ಮದಲ್ಲಿ ಅಭಿವೃದ್ಧಿ ಹೊಂದ ಪ್ರಕಾರ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಹೊಂದಬೇಕಂತ ದೇವರು ಬಯಸುವಂತವರಾಗಿರ್ತಾರೆ. ಪ್ರಿಯ ದೇವ ಮಗಳೇ, ಮಗನೇ, ನೀನು ನೋಡು, ಆರೋಗ್ಯದಲ್ಲಿ ಅಭಿವೃದ್ಧಿ ಹೊಂದಬೇಕು, ಹಣಕಾಸಿನಲ್ಲಿ ಅಭಿವೃದ್ಧಿ ಹೊಂದಬೇಕು, ಕೆಲಸ ಕಾರ್ಯಗಳು ನೀವು ಅಭಿವೃದ್ಧಿ ಹೊಂದಬೇಕು, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಹೊಂದಬೇಕು, ಒಳ್ಳೆ ಅಂಕಗಳು ತಗೊಂಡು ಪಾಸ್ ಆಗಿ ನೀವು ಇನ್ನೂ ಅಭಿವೃದ್ಧಿ ಆಗಬೇಕು. ಆಮೇನ್, ಸ್ತೋತ್ರ. ಎಲ್ಲ ವಿಷಯದಲ್ಲೂ ದೇವರ ಮಕ್ಕಳು ಏನಾಗಿರ್ಬೇಕಂದ್ರೆ ಆರ್ಥಿಕವಾಗಿ, ಭೌತಿಕವಾಗಿ, ಆತ್ಮಿಕವಾಗಿ ಎಲ್ಲ ಅಭಿವೃದ್ಧಿ ಹೊಂದಿ, ಮೂರನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಸುಕ್ಷೇಮವಾಗಿರ್ಬೇಕು. ಆಮೇನ್. ಸುಕ್ಷೇಮ ಅಂದ್ರೆ ಶರೀರದಲ್ಲಿ ಒಳ್ಳೆಯ ಆರೋಗ್ಯನೇ ಭಾಗ್ಯ. ಆಗ ಆರೋಗ್ಯವಾಗಿ ನೀವು ಅಭಿವೃದ್ಧಿ ಹೊಂದಬೇಕು. ಆರೋಗ್ಯದಲ್ಲಿ ಕೂಡ ನೀವು ಆರೋಗ್ಯವಾಗಿರ್ಬೇಕಂತ ದೇವರು ಬಯಸ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಾಗ ಅನೇಕ ರೋಗಿಗಳನ್ನು ಸ್ವಸ್ಥ ಮಾಡಿದರು. ಅನೇಕ ರೋಗಿಗಳು ಹೋಗಿ ಯೇಸು ಸ್ವಾಮಿ ಹತ್ರ ಗುಣಮುಖರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಕೂಡ ನಿಮ್ಮ ಜೀವಿತದಲ್ಲಿ ಎಷ್ಟೇ ಅನಾರೋಗ್ಯ ಬಲಹೀನತೆಗಳಿದ್ರು ದೇವರು ನಿಮ್ಮನ್ನು ಗುಣಪಡಿಸಿ ಆರೋಗ್ಯ ಕೊಡುವಂತವರಾಗಿರ್ತಾರೆ. ಆಮೇಲೆ ನೀವು ರೋಗಗಳ ಬಗ್ಗೆ ಚಿಂತೆ ಮಾಡಬೇಡಿ. ಎಂತ ಕಾಯಿಲೆಗಳಿದ್ರು ದೇವರು ವಾಸಿ ಮಾಡಿ ನಿಮಗೆ ಅದ್ಭುತ ಮಾಡುತ್ತಾರೆ. ನೀವೆಲ್ಲ ವಿಷಯದಲ್ಲೂ ಅಭಿವೃದ್ಧಿ ಹೊಂದುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಆತ್ಮಿಕ ವಿಷಯದಲ್ಲಿ ಹೆಚ್ಚಾಗಿ ನೀವು ಅಭಿವೃದ್ಧಿ ಹೊಂದುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಈ ವಾಗ್ದಾನದ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮೊದಲು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದ್ರಿ, ಆಮೇಲೆ ಎಲ್ಲ ವಿಷಯದಲ್ಲಿ ನೀವು ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರ್ಬೇಕಂತೇಳಿ ನಾನು ನಿಮಗೋಸ್ಕರವಾಗಿ ಏನ್ ಮಾಡ್ತೇನೆ? ಪ್ರಾರ್ಥನೆ ಮಾಡ್ತೇನೆ. ಕಣ್ಗಳು ಮುಚ್ತೀರಾ? ನಂಬಿಕೆಯಿಂದ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಒಳ್ಳೆ ತಂದೆಯ ದೇವರೇ, ಯೇಸುವಿನ ನಾಮದಲ್ಲಿ ಸುಂದರವಾದಂಥ ದೇವರೇ, 4ನೇ ದಿನದಲ್ಲಿ ಕೂಡ ಸಪ 6ನೇ ತಿಂಗಳಲ್ಲಿ ದೇವರೇ, ಮುಂಜಾನೆ ವೇಳೆ ಗತನೆ
ಈ ವಿಡಿಯೋ ಕಾಲಲ್ಲಿ ಬಂದಿರುವಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ಈ ಒಂದು ವಿಡಿಯೋದಲ್ಲಿ ಕೇಳುವಂತ ಒಂದೊಂದು ನಿನ್ನ ಮಕ್ಕಳ ವಾಕ್ಯಗಳು ದೇವರೇ ಮಕ್ಕಳ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ ಅಪ್ಪ. ನಿನ್ನ ಮಕ್ಕಳು ಇನ್ನೂ ಪ್ರಾರ್ಥನೆಯಲ್ಲಿ ಅಭಿವೃದ್ಧಿ ಹೊಂದಲಿ, ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದಲಿ, ಆರಾಧನೆ ಮಾಡುವುದರಲ್ಲಿ ಅಭಿವೃದ್ಧಿ ಹೊಂದಲಿ, ನಂಬಿಕೆ ವಿಶ್ವಾಸದಲ್ಲಿ ಅಭಿವೃದ್ಧಿ ಹೊಂದಲಿ, ಇನ್ನೂ ಪರಿಶುದ್ಧ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಲಿ ಸ್ವಾಮಿ. ಅಪ್ಪ, ಎಲ್ಲ ಕೆಲಸ ಕಾರ್ಯಗಳಿಂದ ಮಕ್ಕಳ ಅಭಿವೃದ್ಧಿ ಹೊಂದಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಓದುವಂತ ಮಕ್ಕಳ ಎಜುಕೇಶನ್ಗಳಲ್ಲಿ ಅಭಿವೃದ್ಧಿ ಹೊಂದಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನಿನ್ನ ಮಕ್ಕಳು ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ಗಳಲ್ಲಿ ಯೇಸುವಿನ ನಾಮದಲ್ಲಿ ಅಭಿವೃದ್ಧಿ ಹೊಂದಲಿ. ಎಲ್ಲ ವಿಧವಾದ ದರಿದ್ರ ಬಡತನ ಕಷ್ಟ ಕೊರತೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡಪ್ಪ. ದೇವರೇ, ನಿನ್ನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡು, ದೀರ್ಘಾಶಯವನ್ನು ಕೊಡು. ಸಕಲ ವಿಧವಾದ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ನಿನ್ನ ಸುಂಡಿಗಳಿಂದ ನಿನ್ನ ಮಕ್ಕಳಿಗೆ ಗುಣವಾಯಿತಪ್ಪ. ಆಮೇನ್. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ನೀವು ಸಂತೋಷವಾಗಿರಿ, ನಗುತ್ತಾ ಇರಿ. ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸಿ ಆರೋಗ್ಯವಾಗಿ ನಡೆಸ್ತಾರೆ. ಗಾಡ್ ಬ್ಲೆಸ್ ಯು.